ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಳಗಾವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಸಾರ್ವಜನಿಕ ಗಣೇಶೋತ್ಸವದ ಮೂರ್ತಿಗಳ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಬೆಳಗಾವಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಸಾರ್ವಜನಿಕ ಗಣೇಶನ ಮೂರ್ತಿಗಳನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗುತ್ತೇನೆ ಈ ವಿಡಿಯೋದಲ್ಲಿ, ಮತ್ತು ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನೂ ನಿಮಗೆ ಕೊಡ್ತಾ ಹೋಗುತ್ತೇನೆ. ಇಡೀ ರಾಜ್ಯದಲ್ಲೇ ಸಾರ್ವಜನಿಕವಾಗಿ ಗಣೇಶೋತ್ಸವ ಆರಂಭ ಆಗಿರೋದು ಬೆಳಗಾವಿಯಲ್ಲಿ ಎಂದು ಹೇಳಬಹುದು. ಇದಕ್ಕೆ ಅದರದೇ ಆದ ಇತಿಹಾಸವೂ ಉಂಟು. ಸ್ವಂತ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಇಲ್ಲಿಗೆ ಬಂದು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಶ್ರೇಯಸ್ಸು ಬೆಳಗಾವಿಗಿದೆ ಎನ್ನಬಹುದು ವೀಕ್ಷಕರೇ. ಅಂದು ಆರಂಭವಾದ ಈ ಉತ್ಸವ ಇಂದು ಮುಮ್ಮರವಾಗಿ ಬೆಳೆದಿದ್ದು, ಕುಂದಾನಗರಿಯ ಗಲ್ಲಿಗಳಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿ ಗಣೇಶ ಭಕ್ತರು ಸಂಭ್ರಮಿಸುತ್ತಿದ್ದಾರೆ ನೋಡಿ ಸ್ನೇಹಿತರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದೆ. ಗಲ್ಲಿಗಳಲ್ಲಿಯೂ ಗಣೇಶ ಮೂರ್ತಿಗಳ ದರ್ಬಾರ್ ಜೋರಾಗಿದ್ದು, ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಚಿಕ್ಕ ಮೂರ್ತಿಗಳ ಸೇರಿ ದೊಡ್ಡ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಆರಾಧನೆ ಮಾಡುತ್ತಿದ್ದಾರೆ ಅನ್ನಬಹುದು. ಬೇಸರ ಕಡೆ ಸರ್ ಇನ್ನು ಆಚೆ ಕಡೆ ನೋಡಿ ಫ್ರೆಂಡ್ಸ್, ಇದು ತಹಸೀಲ್ದಾರ್ ಗಲ್ಲಿರುವಂತಹ ಗಣೇಶನ ಮಂಟಪ. ಈಗ ಒಳಗೆ ನೀವು ಗಣೇಶ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಜಬರ್ದಸ್ತ್ ಆಯ್ತಾ ಸರ್? ಮತ್ತು 1905ರಲ್ಲಿ ಬೆಳಗಾವಿಯ ಜೆಂಡಾ ಚೌಕ್ನಲ್ಲಿ ಶ್ರೀ ಬಾಲಗಂಗಾಧರ ತಿಲಕರಿಂದ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಮತ್ತು ದೇಶದ ಎರಡನೇ ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತದೆ. ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಒಗ್ಗೂಡಿಸಲು ಗಣೇಶೋತ್ಸವಕ್ಕೆ ಅಂದು ಚಾಲನೆ ನೀಡಲಾಗಿತ್ತು. ಆ ಪರಂಪರೆ 120 ವರ್ಷಗಳ ನಂತರವೂ ಮುಂದುವರಿದಿದೆ ಎನ್ನಬಹುದು ಸ್ನೇಹಿತರೆ. ಬೆಳಗಾವಿಯಲ್ಲಿ ಅಂದು ಒಂದು ಗಣೇಶ ಮಂಡಳಿ ಇದ್ದಿದ್ದು, ಇಂದು 390ಕ್ಕೂ ಅಧಿಕ ಸಾರ್ವಜನಿಕ ಗಣೇಶ ಮಂಡಳಿಗಳು ಗಣೇಶನನ್ನು ಪ್ರತಿಷ್ಠಾಪಿಸಿ ಸಂಭ್ರಮಿಸುತ್ತಿದ್ದಾರೆ ಸ್ನೇಹಿತರೆ. ಜಿಲ್ಲೆಯಾದ್ಯಂತ 1200ಕ್ಕೂ ಅಧಿಕ ಸಾರ್ವಜನಿಕ ಮಂಡಳಿಗಳು ಬೃಹದಾಕಾರದ ಭವ್ಯ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಹಲೋ, ಬಾಪಟ್ ಗಲ್ಲಿ ಕಾ ರಾಜ ಇದೇ ನೋಡಿ ಸ್ನೇಹಿತರೆ. ಬಾಪಟ್ ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ ಬೆಳಗಾವಿಯ ಬಾಪಟ್ ಗಲ್ಲಿ ನೋಡಿ ಸ್ನೇಹಿತರೆ. ಇದು ಚಿತ್ರ ಟಾಕೀಸ್ ಹತ್ತಿರ ಪ್ರತಿಷ್ಠಾಪಿಸಿರುವಂತಹ ಗಣಪತಿ.